ಸಿದ್ಧಾರೂಢ ಯತೀಶ್ವರಂ ಭುಕ್ತಿ ಮುಕ್ತಿ ಫಲಪ್ರದಂ ನಿತ್ಯಂ ವಂದೇ ಜಗದ್ಗುರುಂ. ಶ್ರೀಮದಖಂಡ ಸಚ್ಚಿದಾನಂದ ಸ್ವಭಾವ ಸಿದ್ಧ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಾಗಿರುವಂತ ದಯಾಸಾಗರ ಕರುಣಾಮೂರ್ತಿ ಅನಿಮಿತ್ಯ ಬಂದು ಆಪದ್ ಬಾಂಧವನೆಂದೆನಿಸಿರುವಂತ ಪರಮೇಶ್ವರನ ಅಪರಾವತಾರಿಯನ್ನ ಪರಮಾರಾಧ್ಯ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವಂ ಸಮರ್ಪಿಸಿ, ತತ್ಸ್ವರೂಪರಾಗಿರುವಂತ ಸ್ಥಿತಪ್ರಜ್ಞ ಮೌನಯೋಗಿ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವಂ ಸಮರ್ಪಿಸಿ, ಸದ್ಗುರುದೇವ ಈ ಭೂಮಿಗೆ ತನ್ನ ಪಾದಾರ್ಪಣೆಯನ್ನ ಮಾಡಿ 100 ವರ್ಷಗಳು ಗತಿಸಿದ ಸವಿ ನೆನಪಿಗಾಗಿರುವಂತ ಶತಮಾನೋತ್ಸವ ಹಾಗೂ ಪೀಠಾಧ್ಯಕ್ಷರಾದ ಸದ್ಗುರು ಶಂಕರಾನಂದ ಮಹಾಸ್ವಾಮಿಗಳ ಷಟ್ಶಬ್ದಿ ಮಹೋತ್ಸವ ನಿಮಿತ್ತವಾಗಿರುವಂತ ಈ ಅಭೂತಪೂರ್ವ ಕಾರ್ಯಕ್ರಮದ ಈ ದಿವಸದ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವಂತ ಪುಷ್ಪಗಿರಿ ಸಂಸ್ಥಾನ ಮಠದ 1008 ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾತ್ಮಾಜಿಯವರಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ, ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ ಅಪರೂಪದ ಮಹಾತ್ಮರು ಬೆಂಗಳೂರಿನಂತ ಮಹಾನಗರದೊಳಗೆ ಸಿದ್ಧಾರೂಢಪ್ಪನ ಕಂಪನ್ನ ಪ್ರಚಾರ ಮಾಡ್ತಾ ಇರುವಂತವರು. ಹೇಗೆ ರಾಮಕೃಷ್ಣ ಮಿಷನ್ ಇದೆಯೋ ಹಾಗೆ ಸಿದ್ಧಾರೂಢ ಮಿಷನ್ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಿ ಅಜ್ಜನ ಪರಿಚಯವನ್ನ ರಾಜಧಾನಿ ತುಂಬ ಮಾಡ್ತಾ ಇರುವಂತವ್ರು. ಅವರ ಪ್ರಯತ್ನದಿಂದ ಸಿದ್ಧಾರೂಢ ಸ್ವಾಮಿ ಮಾರ್ಗವನ್ನ ಒಂದು ರಸ್ತೆಗೆ ಅಜ್ಜನ ಹೆಸರಿಡಬೇಕಾದ್ರೆ ಅವರ ಪ್ರಯತ್ನ ಬಹಳ ದೊಡ್ಡದು. ಅಜ್ಜನ ಕಂಪನ ನಾಡಿನಾದ್ಯಂತ ಪ್ರಚಾರ ಮಾಡ್ತಾ ಇರುವಂತ ಆರೂಢ ಭಾರತಿ ಸದ್ಗುರುಗಳಿಗೆ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವಂ ಸಮರ್ಪಿಸಿ, ಅತ್ಯಂತ ಸರಳರು, ಸೈನ್ಸ್ ಸಂತರ ಸ್ಟೈಲ್ ಅಂತ ಸಿಂಪಲ್ ಇರೋದ ಸಂತರ ಸ್ಟೈಲ್. ಹಂಗ ದೊಡ್ಡ ಸಂಸ್ಥಾನದೊಳಗ ಮಠಾಧೀಶರಾದ್ರೂ ಕೂಡ ಅಲ್ಲಿ ಹೋಗಿ ಆ ಕಡೆ ಕುರ್ಚಿ ಕುಂತಾರ. ನಿಜವಾಗಿಯೂ ಅವರು ದೊಡ್ಡ ಸಾನ್ನಿಧ್ಯ ಸ್ಥಾನದಾಗ ಇರ್ಬೇಕಾಗಿತ್ತು ಕುಳ್ಳೂರಿನ ಬಸವಾನಂದ ಅಜ್ಜವರು. ನಿಮಗೆಲ್ಲ ಗೊತ್ತಿರ್ಲಿ, ನಿನ್ನೆ ಬಂದಂತ ಪರಮ ಪೂಜ್ಯ ಶಿವಾನಂದ ಭಾರತಿ ಅಜ್ಜವ್ರದು ಶಾಖಾ ಮಠ, ಮೂಲ ಮಠ ಕುಳ್ಳೂರು ಮಠ, ಕುಳ್ಳೂರಿನ ಸಾಧು ಸಂಸ್ಥಾನ ಮಠ. ಆ ಮೂಲ ಪೀಠಕ್ಕೆ ಪೀಠಾಧ್ಯಕ್ಷರಾದರೂ ಸಹಿತ ಅವ್ರ ಸರಳತೆ ನೋಡಿ ನಾವು ಕಲಿಬೇಕು. ಜಗನ್ಮಾತೆಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತ ಪುಣ್ಯಾತ್ಮರು ಅಂತ ಸಾಧು ಶಿರೋಮಣಿಗಳಾಗಿರುವಂತ ಶ್ರೋತ್ರಿಯ ಪರಮನಿಷ್ಠ ಸದ್ಗುರು ಬಸವಾನಂದ ಭಾರತಿ ಅಜ್ಜನವರ ಶ್ರೀಪಾದದಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ, ಅದರಂತೆ ಈ ಎಲ್ಲ ಕಾರ್ಯಕ್ಕೆ ಮೂಲ ಕಾರಣ ಪುರುಷರು, ಸಮಾನತೆಯ ಹರಿಕಾರರು. ಯಾಕಂದ್ರೆ ಅವರ ಸಮತ್ವವನ್ನು ಕೆಡಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸಮತ್ವ ಅಂದ್ರೆ ಏರ್ಬಾರ್ದು ಇಳಿಬಾರ್ದು. ನಮ್ಮವು ಒಮ್ಮೊಮ್ಮೆ BP ಏರ್ತಾವ, ಒಮ್ಮೊಮ್ಮೆ ಇಳಿತಾವ. ಹೇಳ್ತೇವೆ ಪ್ರವಚನ ಖರೆ, ಸಮಾಧಾನ ಇರ್ಬೇಕು. ಆದ್ರೆ ಸಮಾಧಾನ ನೋಡಿ ಯಾರಿಂದ ಕಲಿಬೇಕಂದ್ರ ಸದ್ಗುರು ಶಂಕರಾನಂದ ಅಜ್ಜನವರಿಂದ ನಾವು ಸಮಾಧಾನವನ್ನು ಕಲಿಬೇಕು. ಸಾಧು ಅಂದ್ರೆ ಸಿಟ್ಟಿರಬಾರದು, ಕೋಪ ಒಳಿಯದ ಯತಿತನಬೇಕೆ. ನಮ್ಮ ಮಕ್ಕಳು ಬಹಳ ಸಾಧು ಐತ್ರಿ, ಮುಂದೆ ಹೋದ್ರ ಹಾಯಂಗಿಲ್ಲ, ಹಿಂದೆ ಬಂದ್ರು ಒದಿಯಂಗಿಲ್ಲ ಅನ್ನೋದ. ಸಾಧು ಅಂದ್ರೆ ಸಮಾಧಾನ ಇತ್ತಂದ್ರೆ ಅದಕ್ಕೆ ಆಕಳ ಒದಿತಿತ್ತು ಹಾಯ್ತಿತ್ತಂದ್ರ ಕೆಲವು ಸಾಧುರು ಇಷ್ಟು ಕೆಲವ್ರ ನಾವ ಭಾಳ ಡೇಂಜರ್ ಇದೀವಿ, ನಾವು ನೋಡಕ್ ನಕ್ಕೊಂತಿರ್ತೀವಿ. ಆದ್ರೆ ಆ ಶಾಂತಿ ನೋಡಿ ನಾವೆಲ್ಲ ಕಲಿಬೇಕು ಸಾಧು ಸಂತರು ಅಂತ. ಪರಮ ಪೂಜ್ಯ ಸದ್ಗುರು ಶ್ರೀ ಶಂಕರಾನಂದ ಮಹಾತ್ಮಾಜಿಯವರ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ,
ಸದ್ಗುರುಗಳ ಗುರುಬಂಧುಗಳಾಗಿರುವಂತ ಯಲವತ್ತಿಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಯೋಗಾನಂದ ಮಹಾಸ್ವಾಮಿಗಳ ಶ್ರೀ ಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪಮಂಗಲವನ್ನು ಸಮರ್ಪಿಸಿ, ಅದರಂತೆ ದೂರದ ಇಂಡಿ, ಬಿಜಾಪುರ ತಾಲೂಕಿಂದು ದೂರದ ಇಂಡಿಯಿಂದ ಆಗಮಿಸಿರುವಂತ ಸದ್ಗುರು ಶಿವಕುಮಾರೇಶ್ವರ ಮಹಾಸ್ವಾಮಿಗಳ ಶಿಷ್ಯೋತ್ತಮರಾದ ಸದ್ಗುರು ಸ್ವರೂಪಾನಂದ ಮಹಾಸ್ವಾಮಿಗಳ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪಮಂಗಲವನ್ನು ಸಮರ್ಪಿಸಿ, ಶಾಂತ ಮೂರ್ತಿಗಳಾಗಿರುವಂತ ಪೂಜ್ಯರಲ್ಲಿ, ಅವರಿವರೆನ್ನದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯಪಾದರ ಶ್ರೀಚರಣಗಳಲ್ಲಿ, ಗಣ್ಯಮಾನ್ಯರಲ್ಲಿ, ಸಂಗೀತ ಬಳಗದವರಲ್ಲಿ, ನಿರೂಪಕರಲ್ಲಿ, ಅನ್ನದಾಸೋಹಿಗಳಲ್ಲಿ, ತುಲಾಭಾರ ಸೇವೆ ಮಾಡುವಂತವರು, ಕಡ್ಡಿ ಕಸ ತೆಗೆಯೋದ್ರಿಂದ, ಮುಸುರಿ ತಿಕ್ಕೋದ್ರಿಂದ ಹಿಡಿದು ದೊಡ್ಡ ದೊಡ್ಡ ಸೇವೆ, ಸಣ್ಣ ದೊಡ್ಡ ಎಲ್ಲಾ ಸೇವೆಯನ್ನು ಮಾಡುವಂತ ಸೇವಾ ಬಳಗದವರಲ್ಲಿ, ಕಾರ್ಯಕರ್ತರಲ್ಲಿ, ಈ ಊರಷ್ಟೇ ಅಲ್ಲ, ಸುತ್ತ 10 ಹಳ್ಳಿಯಿಂದ ಸಾಗರದಂತೆ ಹರಿದು ಬಂದು ಇಷ್ಟು ಜನ ಇದ್ದರೂ ಕೂಡ ಸೂಜಿ ಬಿದ್ದರೆ ಸಪ್ಪಳಾಗುವಂಗ ಶಾಂತವಾಗಿ ಕೂತಿ ಕಾರ್ಯಕ್ರಮಕ್ಕೆ ಮೆರುಗು ತರ್ತಾ ಇರುವಂತ ನಿಮ್ಮೆಲ್ಲರ ಅಂತಃಕರಣದಲ್ಲಿ ಸಾಕ್ಷಿಯಾಗಿ ಬೆಳಗುವಂತ ಪರಾತ್ಪರ ಪರಮೇಶ್ವರನಿಗೆ ಹೃತ್ಪೂರ್ವಕ ನಮಸ್ಕಾರ. ಪುಣ್ಯಾತ್ಮರೇ, ಸಿದ್ಧಾರೂಢಪ್ಪನ ಗುಣಗಾನ ಮಾಡುವಂತ ಅವಕಾಶ ನಮಗ ಅಜ್ಜು ಕೊಟ್ಟಾನಲ್ಲ, ನಮ್ದು ಯಾವ ಜನ್ಮದ ಪುಣ್ಯನೋ. ಕೇಳೋ ಅವಕಾಶ ನಿಮಗೆ ಕೊಟ್ಟಾನಲ್ಲ, ನಿಮ್ದು ಯಾವ ಜನ್ಮದ ಪುಣ್ಯನೋ. ಸಿದ್ಧಾರೂಢಪ್ಪನಂತ ದೇವರಿಲ್ಲ. ಒಂದ್ ಕಡೆಗಂತ ಸಿದ್ಧನಂತ ದೇವರಿಲ್ಲ, ಮುದ್ದಿ ಅಂತ ಊಟಿಲ್ಲ ಅಂತ ಆ ಕಡೆಗೆ ಪ್ರಚಲಿತವಾದಂತ ಗಾದಿದು. ಯಾಕಂದ್ರ ದೇವಾನು ದೇವತೆಗಳು ಅದಾರಂದ್ರೂ ಸಹಿತ ಅವರು ಒಮ್ಮೊಮ್ಮೆ ತಮ್ಮ ಹದ್ದು ಮೀರ್ಯಾರ, ಅವರು ಒಮ್ಮೊಮ್ಮೆ ಸಿಟ್ಟಿಗೆ ಬಲಿಯಾಗ್ಯಾರ, ಅವರು ಒಮ್ಮೊಮ್ಮೆ ಕಾಮಕ್ಕೆ ಬಲಿಯಾಗ್ಯಾರ, ಒಂದೊಂದು ಯಾವ್ದಕ್ರ ಸಿಕ್ಕೊಂಡು ಒದ್ದಾಡಿ ಹೋಗ್ಯಾರ. ಎಂತೆಂತ ಮಹಾತ್ಮರು, ಸಾಕ್ಷಾತ್ ಪರಮಾತ್ಮ ಸಹಿತ ಒಮ್ಮೊಮ್ಮೆ ಅದ ಮೀರ್ ಹೋಗಿದ ಸಿಟ್ಟಿನ ಕತಿ, ಅದಕ್ಕೆ ಅವನಿಗೆ ರುದ್ರ ಅಂತ ಕರೀತಾರೆ. ಆ ರುದ್ರ ಅವತಾರ ಆದರೂ ಸಹಿತ ತನ್ನೊಳಗ ಅಣಿಮಾದಿ ಅಷ್ಟ ಸಿದ್ಧಿಗಳು ಇದ್ರೂ ಸಹಿತ, ಕಣ್ಣು ಬಿಟ್ಟರೆ ಸುಟ್ಟು ಹಾಕುವಂತ ಶಕ್ತಿ ಇದ್ರೂ ಕೂಡ ಜಗತ್ತಿನೊಳಗ ಶಾಪ ಕೊಡದಂತ ಏಕೈಕ ಜಗದ್ಗುರು ಅಂದ್ರ ಅವರು ಸದ್ಗುರು ಸಿದ್ಧಾರೂಢಪ್ಪ ಅವರು. ಅದಕ್ಕಾಗಿ ಇವತ್ತು ಕರ್ನಾಟಕದ ತುಂಬ 3600ಕ್ಕಿಂತ ಹೆಚ್ಚು ಸಿದ್ಧಾರೂಢ ಮಠ ಇಟ್ಟು ಹಬ್ತಾ ಇರೋದು ಯಾಕಪ್ಪ ಅಂದ್ರ ಅವ್ರ ಗುಣ, ಅವ್ರ ಚರಿತ್ರೆಯನ್ನ ನಮ್ಮ ಜೀವನದೊಳಗ ಮೊಟ್ಟ ಮೊದಲು ಕೇಳಿದ್ದ ಯಾರ ಬಾಯಿಂದಪ್ಪ ಅಂದ್ರ ಕುಳ್ಳೂರಿನ ಬಸವಾನಂದ ಅಜ್ಜವ್ರ ಕಡೆಗೆ. ಅವರು ಐರಣಿ ಅಜ್ಜವ್ರ ಕಾರ್ಯಕ್ರಮಕ್ಕೆ ಬಂದಿದ್ರು. ನಾವು ಅವಾಗ ಅಲ್ಲಿ ಸೇವಾ ಮಾಡಕ್ ಮೊದಲು ಹೋಗಿ ಸೇರಿದ್ವಿ. ಅವರು ಬಾಯಿಲಿ ಒಂದು ಕತಿ ಹೇಳಿದ್ರು. ಅವರು ಹಂದ್ರಯ್ಯ ಅನ್ನುವಂತ ಹೆಂಡಗುಡಕ ಜಾತಿಯ ಒಂದು ವಿಷಬೀಜ ಇಟ್ಟುಕೊಂಡ ಸಿದ್ಧಾರೂಢಪ್ಪ ಹೊಡೆಯಕ್ ಬಾಡಿಗೆ ಕೊಲೆಗಾರನ ಕಳಿಸಿದ್ರ. ಅವ ಬೆಳತನ ಸಿದ್ಧಾರೂಢನ್ ಬಡದಿದ್ದ. ಜನ ಬಂದ್ರು, ಭಕ್ತರು ಬಂದದ್ ನೋಡಿ ಹೆದರಿ ಓಡಾಕತ್ತಿದ್ನಂತ. ಸಿದ್ಧಾರೂಢರು ಬೆನ್ ಹತ್ತಿದ್ರಂತ. ಏಪ್ಪ ನಿಲ್ಲೋ ಹಂದ್ರಯ್ಯ ನಿಲ್ಲೋ, ಇದು ಕಳ್ಳಿ ಎಂತದದು ಪಾಪಸ್ ಕಳ್ಳಿ, ಮುಳ್ಳ ಜಾಲಿ ಮುಳ್ಳು ಬೆಳೆದಂತ ಇದು ಸುಡುಗಾಡಪ್ಪ, ನಿನ್ನ ಕಾಲಿಗೆ ಮುಳ್ಳು ಚುಚ್ತಾವು, ನಿಲ್ಲಂತ. ಯಾವ ಚಪ್ಪಲಿಲಿ ಸಿದ್ಧಾರೂಢಪ್ಪನ ಬಡದಿದ್ದ, ಆ ಚಪ್ಪಲಿ ತಗೊಂಡು ಹೋಗಿ ಅಪ್ಪ ಕಾಲಿಗೆ ಮುಳ್ಳು ಚುಚ್ತಾವ್, ಚಪ್ಪಲಿ ಹಾಕೊಂಡು ಹೋಗಂತ ಹಂದ್ರೈಗೆ ಚಪ್ಪಲಿ ಹಾಕಿದ್ರ ಹಂದ್ರೈನ ಕಣ್ಣಾಗ ನೀರು ಬಂದ್ವಂತ. ಯಪ್ಪ ನಾನು ಹಡದ ತಾಯಿ ಸಹಿತ ಕಾಳಜಿ ಮಾಡಕ್ಕಿಲ್ಲ, ಬೆಳತನ ಬಡದಂತ ನನ್ನಂತ ಪಾಪಿಗಿಷ್ಟು ಕರುಣೆ ತೋರಿಸ್ತಿ ಅಂದ್ರ ನಾ ಎಂತಹ ಮೂರ್ಖನೋ ಯಪ್ಪ, ನಾನು ಇವತ್ತಿಗೆ ಬದಲಾದೆ, ಸಾಯೋತನ ನಿನ್ನ ಸೇವಾ ಮಾಡ್ತೀನಿ ಅಂತ ಹಂದ್ರೈ ಬದಲಾದ. ಈ ಕತಿ ನಾವು ಪ್ರಪ್ರಥಮ ಬಾರಿಗೆ ಅಪೂರ್ವ ಯಾಕೆ ಕೇಳಿದ್ವಿ ಐರಣಿ ಮಠದಾಗ. ಅವತ್ತು ನಮಗೆ ಪ್ರಭಾವ. ಅವೆಂತ ಮಹಾತ್ಮ ಇರಬೇಕು. ಬೇಡಿದವರಿಗೆ ಬೇಡಿದ್ದು ಕೊಡುವಂತ ಭಗವಂತ, ಶಾಪಾನುಗ್ರಹ ಸಮರ್ಥ. ಏನು ತಾಕತ್ತಿಲ್ದವ ಎಟ್ಟೆಟ್ ನಿಗರಾಡ್ತವ. ಆದ್ರ ಈ ಎಲ್ಲಾ ಇದ್ದು ಕೂಡ ಏನು ಇಲ್ಲದಂಗ ಇರೋದೈತಲ್ಲ, ಆ ಸಮಾಧಾನ ಎಲ್ಲರಿಗೂ ಸಾಧ್ಯ ಇಲ್ಲ. ಸಿದ್ಧಾರೂಢಪ್ಪ ಮೊದಲಿಂದ ಕತಿ ಬಿಡ್ರಿ, ಅವಾಗಂತೂ ಯಾರಿಗೂ ಗೊತ್ತಿದ್ದಿಲ್ಲ, ಏನಿಲ್ಲ. ಎಲ್ಲರಿಗೂ ಗೊತ್ತಾದ ಮೇಲೆ
ಇಡೀ ಜಗತ್ತವನ ಕಡೆಗೆ ಬರುವಾಗ ದೇಶದ ಲಕ್ಷಾಂತರ ಮಂದಿ ಕೂಡಿದಂತ ಶಿವರಾತ್ರಿ ಜಾತ್ರೆ ಅಪ್ಪನ ಪಲ್ಲಕ್ಕಿ ಮ್ಯಾಲ ಕುಂದರಿಸಿಕೊಂಡು ವೈಭವದಿಂದ ಮೆರವಣಿಗೆ ಮಾಡ್ಕೊಂತ ಹೋಗುವಂತ ವೇಳೆದೊಳಗ ಭಕ್ತರು ತಮ್ಮ ಹರ್ಷಕ್ಕ ಉದ್ಗಾರ ಮಾಡ್ತಾ ಜಯಘೋಷ ಆಗ್ತಾ ಅಜ್ಜನ ಮ್ಯಾಲ ಹೂವಿನ ಮಳಿ ಸುರಿತಾ ಇದಾರ, ಚುರುಮುರಿ ಉಗ್ಗಾಕತ್ಯಾರ, ಯಾರೋ ಏನೋ ಉತ್ತುತ್ತಿ ಕಾರಿಕ ಉಗ್ತಾರ, ಯಾರೋ ಹಣ್ಣು, ಎಲ್ಲರೂ ಉಗ್ತಾ ಇದಾರ ಅಜ್ಜನ ಪಲ್ಲಕ್ಕಿ ಮ್ಯಾಲ. ಆದ್ರೆ ಯಾವನೋ ಒಬ್ಬ ಆಗಲಾರದ ಮೂರ್ಖ ಸಿದ್ಧಾರೂಢಪ್ಪನ ಮ್ಯಾಲ ತನ್ನ ಕಾಲಾಗಿನ ಮೆಟ್ಟು ತಗೊಂಡು ಹೊಡೆದು ಬಿಟ್ಟ. ಅದು ಬಂದು ಸಿದ್ಧಾರೂಢಪ್ಪ ರಪ್ ಅಂತ ಬಿತ್ತು. ಇನ್ನೊಬ್ಬರಾಗಿದ್ರು ಎಂತದ್ ಸಿದ್ಧಾರೂಢಪ್ಪ ಎಂತ ಶಾಂತ ಮೂರ್ತಿ ಆ ಚಪ್ಪಲಿ ತಗೊಂಡ ದೌಡು ತಮ್ಮ ರೇಷ್ಮೆ ಶೆರಗ್ನ ಮುಚ್ಚಿಟ್ಕೊಂಡ್ರಂತ ಅಜ್ಜವ್ರು. ಯಾಕಂದ್ರ ಇದನ್ನ ಯಾವನಾರ ನೋಡಿದಂದ್ರ ಇಲ್ಲಿ ಜಾತ್ರೆ ಗದ್ಲಾಕತಿ, ಹೊಡೆದಾಟಕ್ಕವ ಗದ್ಲಾಗಬಾರ್ದಂತ ಮುಚ್ಚಿಟ್ಕೊಂಡ್ರ. ಆದ್ರ ಮುಚ್ಚಿಟ್ಕೊಂಡಿದ್ನ ಜನ ನೋಡಿದ್ರ, ಹೊಡೆದವನ್ನ ನೋಡಿದ್ರ, ಮುಚ್ಚಿಟ್ಟಿದ್ದ ನೋಡಿದ್ರ ಜನ ಬಿಡ್ಲಿಲ್ಲ. ಹೊಡೆದವನ ಹಚ್ಚಿ ಬಡಿಯಾಕತ್ರ ಹೆಂಗ 1000 ಮಂದಿ ಕೈಯಾಗ ಒಬ್ಬ ಮನುಷ್ಯ ಸಿಕ್ಕ್ರಿ ಏನಾಗ್ಬೇಡ ಹಾಕಿ ತುಳಿದು ಬಿಟ್ಟಿದ್ರು, ಸತ್ತು ಹೊಕ್ಕಿದವ. ಇನ್ನೊಂದಿಷ್ಟ ಆದ್ರ ಸಿದ್ಧಾರೂಢಪ್ಪ ಅವ್ರು ಕೂಗಿದ್ರಂತೆ, ತಮ್ಮ ಹೊಡಿಬ್ಯಾಡ್ರಿ ಇಲ್ಲಿ ತಗೊಂಡು ಬರ್ರಿ ಅಂತ ಪಲ್ಲಕ್ಕಿ ಮ್ಯಾಲಿಂದ ಅಜ್ಜ ಕೂಗಿದ. ಅವನು ಎಳ್ಕೊಂಡು ಬಂದ್ರ ಸಿದ್ಧಾರೂಢರ ಕಡೆಗೆ ಏನ್ ಮಾಡ್ತಾರೋ, ಶಾಪ್ ಕೊಡ್ತಾರೋ, ಬೈತಾರೋ ಏನಿಲ್ಲ. ತಮ್ಮ ಕೊರಳೊಳಗಿದ್ದಂತ ದೊಡ್ಡ ಹೂವಿನ ಮಾಲಿ ತೆಗೆದ ಆ ಪಾಪಿ ಕೊಳ್ಳಾಗ ಹಾಕಿದ್ರು ಜಗದ್ಗುರು ಸಿದ್ಧಾರೂಢರು. ಯಪ್ಪ ಆ ಪಾಪಿಗೆ ಯಾಕೆ ಸನ್ಮಾನ ಮಾಡ್ತಿ ಅಂದ್ರು. ಅವ ಪಾಪಿ ಅಲ್ಲ, ಅವನು ಭಕ್ತದಾನಂತಾರ ಸಿದ್ಧಾರೂಢಪ್ಪ ಅವ್ರು. ಅಲ್ರಿ ಚುರುಮುರಿ ಉಗ್ಗಿದ್ರ ಭಕ್ತ, ಹೂ ಉಗ್ಗಿದ್ರ ಮೆಟ್ಟ ತಗೊಂಡು ಹೊಡೆದಾನ. ಅವನ್ ಹೆಂಗ ಭಕ್ತಕನ ಅಂದ್ರ ಅಜ್ಜಂತರ ಇಲ್ಲೋ, ನಿಮ್ದ ಸಾದಾ ಭಕ್ತಿ, ಅವನ ತಾಯಿ ಭಕ್ತಿ. ನೋಡ್ಪ, ಅವ್ವ ಕೂಸ್ ಜಳಕ ಮಾಡಿಸಿ ಅದಕ್ಕೆ ಸ್ವಚ್ಛ ವರ್ಷ ಮೈಗೆ ಹೊಸ ಅರಬಿ ಹಾಕಿ ಪೌಡರ್ ಹಚ್ಚಿ ಕಾಡಗಿ ಹಚ್ಚಿ ಚಂದ ಶೃಂಗಾರ ಮಾಡಿ ಅಪ್ಪನ ಕೈಯಾಗ ಕೊಡ್ತಾಳ. ಅಪ್ಪ ಹೆಗಲ ಮ್ಯಾಲ ಕುತ್ಕೊಂಡು ಊರ್ ತುಂಬಾ ತಿರುಗಾಡ್ಕೊಂಡು ಬರ್ತಾನ. ಒಳಗ ಬರೋ ಮುಂದೆ ಅವು ಅಂತಾಳೆ, ನಿಲ್ರಿ ನನ್ನ ಕೂಸಿ ಇವತ್ತು ಬಾಳ ಚಂದ ಕಾಣಕತ್ತೈತಿ, ಯಾವ ಕಣ್ಣು ಬಿದ್ದಾವೆ ಅಂಬಲ್ಲಂತ ಮೂಲ್ಯಾಗಿನ ಚಪ್ಪಲಿ ತಗೊಂಡ ನಾಯಿ ಕಣ್ಣ, ನರಿ ಕಣ್ಣ, ತಾಯಿ ಕಣ್ಣ ಏನೋ ಅಂತ ಹೇಳಿದೋಗದು ಒಯ್ಯಂಗಿಲ್ಲ. ಹಂಗ ನಿಮ್ಮ ಸಿದ್ಧಾರೂಢದ ಬಂಗಾರ ಕಿರೀಟ ಹಾಕಿ ಎಲ್ಲಾ ಬಂಗಾರ ಹಾಕಿ ರೇಷ್ಮೆ ಶಾಲ್ ಹೊಚ್ಚಿ ನೀವು ಮೆರವಣಿಗೆ ಮಾಡಿ ಚಂದ ಮೆರೆಸಕತ್ತೀರಿ. ನಮ್ಮಪ್ಪಗ ದೃಷ್ಟಿ ಆಗಬಾರದಂತ ಒಗದಾನ. ನಿಮಗೇನು ಗೊತ್ತಾಕತ್ತೋ ಅವ್ನು ಹೊಡಿಬ್ಯಾಡ್ರಿ ಅಂತ ಬಿಡಿಸಿದ್ರ ಈ ಮಾತು ಯಾವ ಸ್ವಾಮಿ ಬರಕ್ ಸಾಧ್ಯ? ಅವೇನ್ ಹಂಗ ಹೊಡೆದಿಲ್ಲ, ನಿಜವಾಗಿ ಅವ ದ್ವೇಷದಿಂದನೇ ಒಗದಾವ. ಆದ್ರ ಸಮಾಧಾನ ಮಾಡಕ ಹಿಂಗ ಮಾತಾಡಿದ್ರಲ್ಲ ಅಜ್ಜ. ಆದ್ರ ಒಬ್ಬ ಭಕ್ತ ಬಿಡ್ಲಿಲ್ಲ, ನೀ ಕ್ಷಮ ಮಾಡಬಹುದು ಅವನ್ನ, ನಾ ಬಿಡಂಗಿಲ್ಲ ಅಂತ ಎಳ್ಕೊಂಡ ಮತ್ತೆ ಬಡಿಯಾಕತ್ತ. ಅವಾಗ ಅಜ್ಜವ್ರು ಕೂಗುತ್ತಾರೆ, ಕೋಡಿ ಬಿಡು ಅಂತ ಕೂಗು. ಅವನಿಗೆ ಅವತ್ತು ಕೂಗಿದ ಬೈಗಳ ಕೋಡಿ ಅಂದ್ರೆ ಹುಚ್ಚ. ಕೋಡಿ ಬಿಡು ಅಂತ ಕರೆದ್ರ ಇವತ್ತು ಅದೇ ಕೋಡೆಯ ಸೌಕಾರಾಗಿ ಮೆರೆಯಕತ್ಯಾನ. ಕೋಡೆಯವ್ರ ಹೆಸರು ನೀವೆಲ್ಲ ಕೇಳಿರ್ಬೇಕು. ಅವನ್ ಕರೆದ್ರಂತೆ ಬಾಯಿಲಂತ ಕರೆದ, ಹೊಡಿಬಾರ್ದಂದ್ರ ನೀ ಯಾಕೆ ಹೊಡಿಯಕತ್ತೀಯೋ, ಬಾಲಿ ಸಮಾಧಾನ ಆಗು. ಅಲ್ಪ ಅವನಿಗೆ ಮಾಲಿ ಹಾಕಿದಲ್ಲ, ನಾ ಬಿಡಂಗಿಲ್ಲ, ಅವನಿಗೆ ಮಾಲಿ ಹಾಕ್ಯಾನಿ, ನಿಮಗ್ ಚಪ್ಪಲಿ ಕೊಡ್ತೀನಿ ಅಂದ್ರ ಅಜ್ಜವ್ರು. ನನಗೆ ಯಾಕೆ ಚಪ್ಪಲಿ? ಅಲ್ಲ ಅವ್ನು ಹೊಡಿಬಾರ್ದಂದ್ರೆ ಹೊಡಿಯಕತ್ತಿ, ಬಾಯಿಲಿ ಅಂತ ಕರೆದು ಆ ಮೂರ್ಖ ಒಗದಂತ ಕಾಲಾಗಿನ ಚಪ್ಪಲಿ ತಗೊಂಡು ಸಿದ್ಧಾರೂಢಪ್ಪನ ಹತ್ರ ಏನಿತ್ತು ಅದನ್ನ ಅವನು ಉಡಿಯಾಗ ಹಾಕಿದ್ರಂತ. ಕೋಡಿ ಇದನ್ನ ತಗೊಂಡು ಹೋಗಿ ಜಗಲಿ ಮ್ಯಾಲಿಟ್ಟು ಪೂಜೆ ಮಾಡು, ನೀ ಕೋಟ್ಯಾಧೀಶ ಆಗ್ತಿ, ನಿನ್ನ ಮಂತ್ಯನ ಹೆಸರು ಕರ್ನಾಟಕ ತುಂಬ ಪ್ರಸಿದ್ಧ ಆಕತ್ತಂತ ಆಶೀರ್ವಾದ ಮಾಡಿದ್ರ ಅದೇ ಯಾವ ಕೋಡಿ ಹರಿ ಕೋಡಿ ಅಂತ ಈಗ ಮನ್ಮನ್ ದೇಹ ಬಿಟ್ರು. ಅವ್ರು ಆಜನ್ಮ ಸಿದ್ಧಾರೂಢ ಮಠದ ಗೌರವಾಧ್ಯಕ್ಷರಾಗಿದ್ದರು. ಇವತ್ತು ಬೆಂಗಳೂರಿನೊಳಗೆ ಅವ್ರು ಮೊದಲು ಸಾದಾ ಸೀದಾ ಇಳಿಗಾರ ಅಂದ್ರೆ ಬಟ್ಟಿ ಇಳಿಸೋರು ಈಚಲ ಮರದಾಗ ಅಂತ ಇಳಿಗಾರ. ಇವತ್ತ ಶೆರೆ ಮಾರ್ಕೊಂತ ಅದನ್ನ ದೊಡ್ಡ ಉದ್ಯಮ ಮಾಡಿ ಬೆಂಗಳೂರಿನೊಳಗ ವೈಟ್ ಫೀಲ್ಡ್ ಒಳಗ ಎಂತಾದ ಅರಮನೆ ಕಟ್ಟಿಸ್ಯಾರ. ಇವತ್ತಿಗೂ ಹೋಗಿ ನೋಡ್ಬೋದು. ಆ ಅಂತ ಅರಮನೆ ಒಳಗ ಬರೀ ಜಗಲಿಗೆನೆ 25 ಲಕ್ಷ ರೂಪಾಯಿ ಬರೀ ಜಗಲಿ ಮನೆ ಐತಿ ಕಲ್ಲಿಂದು. ಆ ದೇವ್ರ ಗುಡಿ ಒಳಗ ಮತ್ತೊಂದು ದೇವ್ರ ಮೂರ್ತಿ ಇಲ್ಲ. ಅವತ್ತು ಅಜ್ಜ ಕೊಟ್ಟಂತ ಒಂದು ಚಪ್ಪಲಿ ಇವತ್ತು ಅಲ್ಲಿ ದೇವ್ರ ಸ್ಥಾನದಾಗ ಇಟ್ಟು ಪೂಜೆ ಮಾಡಾಕತ್ಯಾರ. ಅದರಿಂದ ಇವತ್ತು ಅವ್ರು ಕೋಟ್ಯಾಧೀಶರಾಗಿ ಮೆರೆಯಾಕತ್ಯಾರ. ಯಾಕೆ ಈ ಘಟನಾ ನಿಮಗೆ ಹೇಳಿದ್ವಿ ಅಂದ್ರ ಅಜ್ಜ ಎಂತೆಂಥವ್ರನ್ನ ತಡ್ಕೊಂಡಾನ. ಎಲ್ಲವರು ನನ್ನವರು, ಹೊಡೆದವರೆನ್ನ ಹೊರೆದವರೆನ್ನ,
ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ. ಈ ದೊಡ್ಡ ಗುಣ ಅಜ್ಜನ ದೊಡ್ಡಕ್ಕೆ ಮಾಡೈತಿ. ಯಾರ ಮನುಷ್ಯಗೂ ಸಹಿತ ನೋವಾಗುವಂತ ಒಂದು ಬಿರು ಮಾತು ಅಜ್ಜನ ಬಾಯಿಂದ ಬರಲಿಲ್ಲ. ಎಂತ ದೊಡ್ಡ ತಪ್ಪು ಮಾಡ್ಯಾರಂದ್ರೂ ಅದನ್ನ ಎಷ್ಟು ಚಂದ ತಿದ್ದತಿದ್ರ ಅಜ್ಜವ್ರಂದ್ರ, ಇಲ್ಲೇ ಹುಬ್ಬಳ್ಳಿ ಸನೇಕ ಅದರಗುಂಚಿ ಅಂತ ಒಂದು ಊರೈತಿ. ಅಲ್ಲಿ ಒಬ್ಬ ಊರ್ ಗೌಡನ ಮಗ, ಮನೆ ಮಂದೆಲ್ಲ ವಿರೋಧ ಮಾಡ್ತಾರ, ಹೋಗಬೇಡ ಸಿದ್ದಾಡ ಮಠಕ್ಕೆ ಹೋಗಬೇಡ, ಯಾಕಂದ್ರೆ ಜಾತಿ ಸಮಸ್ಯೆ. ನಾ ಹೋಗವಂತ ಹಠ ಮಾಡಿ ಒಬ್ಬ ಯುವಕ ಕುದುರೆ ಹತ್ಕೊಂಡು ಬಂದಿದ್ದ, ದೊಡ್ಡ ಕೋಟ್ಯಾಧೀಶ, ಅಗ್ನಿ ರೇಷ್ಮೆ ಪಟಕ, ಮೈತುಂಬ ಬಂಗಾರ, ಕಿಮ್ಮತ್ತಿನ ಶಾಲು ಜರ್ತಾರಿ ಬಿಟ್ಟು ಬಂದಿದ್ದ. ಸಿದ್ದಾರೂಢಪ್ಪವ್ರು ನೋಡಿದ್ರಂತ, ಏನೋ ಇಲ್ಲೇನು ಮಾವನ ಮನೆಗೆ ಬಂದಿಯ, ಹಿಂಗ ಒಬ್ಬ ದಾಸೋಹಿ ಯಜಮಾನನ ಕರೆಯಪ್ಪ, ಇವನ್ ನಿಮ್ ದಾಸೋಹ ತಗೊಂಡೋಗಿ ಸೇವಾ ಮಾಡಕ್ ಹಚ್ಚಂದ್ರ ಅಲ್ಲಿ ಬಂದ್ರು. ಎಲ್ಲ ತನ್ನ ಅಲಂಕಾರ ಆಭರಣ ಕಳಿಚಿಟ್ಟ ಹುಡುಗ 7 ದಿನ ಪರ್ಯಂತ ಕಟ್ಟಿಗೆ ಹೊಡೆಯೋದು, ಕಸ ಹೊಡೆಯೋದು, ಊಟಕ್ಕೆ ನೀಡೋದು, ಬಾಂಡೆ ತೊಳೆಯೋದು ಮಾಡಿ ದೊಡ್ಡ ನಾ ಶ್ರೀಮಂತರ ಮಗ ಅನ್ನೋದು ಮರ್ತ ಆಳಿನ ಆಳಾಗಿ ಸೇವಾ ಮಾಡಿದ 7 ದಿನ. ಅವ ಎಲ್ಲ ಏನ್ ತೆಗೆದಿಟ್ಟಿದ್ನಲ್ಲ ಬಂಗಾರ ಅರಿವಿ, ಅವನು ಮುಚ್ಚಿಟ್ಟದ್ನ ಮಗ್ಗಲ ಮನಿ ದಾಸೋಹದ ಮುದುಕ್ ನೋಡಿದ್ನಂತ. ಇಂಥದ ಶಿಖರ್ ಬಿಡ್ಬೇಕಂದವನ ಜಾತ್ರೆಯಾಗ ಹೊಡೆದು ಬಿಟ್ಟಿದ್ದ ಅವ ಮುದುಕ, ಅದನ್ನ ಕದ್ದು ಬಿಟ್ಟಿದ್ದ. ಎಲ್ಲಾ ಮುಗಿತು, 7 ದಿನ ಜಾತ್ರೆ ಹೊಳ್ಳಿ ಹೋಗಿ ನೋಡಿದ್ರ ಒಂದು ಕದ್ದು ಬಿಟ್ಟಾರ. ಹುಡುಗ ಕಣ್ಣೀರ್ ಹಾಕೊಂಡ್ ಕುಂತ. ಯಾಕ ಮನ್ಯಾಗ ಮೊದ್ಲ ಹೋಗಬೇಡ ಅಂತ ಹೇಳ್ಯಾರ, ಇವ ಹಠ ಮಾಡಿ ಬಂದಾನ. ಎಲ್ಲ ಕಳ್ಕೊಂಡ್ರೆ ನಡೀತಿದ್, ಕರೆ ಪಟಕ ಕಳ್ಕೋಬಾರದು. ಹಿಂದಿನ ಕಾಲದಾಗ ಪಟಕಕ್ಕೆ ಬಾಳ ಕಿಮ್ಮತ್ತಿತ್ತು, ಹಿರೇತನ. ಪಟಕ ಕಳ್ಕೊಂಡವ್ರಿಗೆ ಹಿರೇತನ ಕೊಡಂಗಿಲ್ಲ. ಅವ ಕಣ್ಣೀರ್ ಹಾಕೊಂಡ್ ಕುಂತಿದ್ ನೋಡಿ ಆ ಯಜಮಾನ್ ಅಂತಾನೆಪ್ಪ, ನೀ ಅಳಬೇಡ ತಡಿ, ನಾನು ಅಜ್ಜನ ಕಡೆ ಹೋಗಿ ಮಾತಾಡ್ತೇನೆ ಅಂತ ಬಂದ್ ಸುದ್ದಿ ಹೇಳಿದ ಅಜ್ಜಗಪ್ಪ. 7 ದಿನ ಎಷ್ಟು ಚಂದ ಸೇವಾ ಮಾಡಿತ್ ಹುಡುಗ, ಅವನಿಗೆ ಯಾಕಿಂತ ದುಃಖ ಕೊಟ್ಟೆಪ್ಪ, ಅವನ್ ಪಟ್ಟಗ್ ಹಿಂಗ್ ಕಳ್ಕೊಂಡ್ ಕುಂತಾನಂದ್ರ ಅಜ್ಜವ್ರಂತಾರೆ, ಏ ತಮ್ಮ ಅದ್ ಬೇರೆ ಎಲ್ಲೂ ಹೋಗಿಲ್ಲೋ, ನಿಮ್ ಮಗ್ಲ ದಾಸೋಹ. ಅವಾಗ 350ಕ್ಕಿಂತ ಹೆಚ್ಚು ದಾಸೋಹ ಬರ್ತಿದ್ವು ಸಿದ್ದಾಡು ಜಾತ್ರೆಗ. ನಿಮ್ ಮಗ್ಲ ದಾಸೋಹದ ಮುದುಕ ಕದ್ದಾನ, ಅವನಿಗೆ ಹೋಗಿ ಹೇಳ, ಸಿದ್ದಾರುಡ ಅಜ್ಜಿ ಹೇಳಿದಾನ, ಉಪ್ಪಿನ ಚೀಲದ ಬುಡಕ್ಕ ಪಟಗ ಮುಚ್ಚಿಟ್ಟಿಯಲ್ಲ, ಅಜ್ಜಿ ಹೇಳಾನ, ಅವನ್ನೆಲ್ಲ ತಗೊಂಡ್ ಬರ್ಬೇಕಂತ ಹೇಳಿ ಕರ್ಕೊಂಬ. ಹಂಗ ಆ ಹುಡುಗನ್ ಕರ್ಕೊಂಬ ಅಂದ. ಆ ಸಿದ್ದಾರುಡಪ್ಪಗೆ ಎಂತ ಜ್ಞಾನ ಇತ್ತು ನೋಡ್ರಿ. ಅವನ್ ಮುಚ್ಚಿಟ್ಟದ್ ಇಲ್ಲೇ ಕುಂತ ಹೇಳಿದ್ರು. ಬಂದ ಮುದುಕ ಹೇಳಿದ್ರು, ನೋಡಪ್ಪ ಆ ಹುಡುಗನ್ ಕದ್ದು ಉಪ್ಪಿನ ಚೀಲ ಬುಡಕ್ಕ ಮುಚ್ಚಿಟ್ಟಿಲ್ಲ, ತಗೊಂಬರಕ್ ಹೇಳೇನ ಅಜ್ಜ ಬಾ ಸರಳ ಅಂದ ಕೂಡಲೇ ಮುದುಕನ್ ಕಾಲಾಗಿ ನರನ ಸತ್ತು. ಯಪ್ಪ ಸಿಕ್ಕ ಬೆದ್ನಿ, ಮಂದಿ ಮುಂದೆ ನನ್ನ ಮರ್ಯಾದೆ ಕಳಿತಾನ, ಹೆಂಗ್ ಅದ್ ಬಿಟ್ಟು ಹೋಗಾಕ ಬರಂಗಿಲ್ಲ. ಎಲ್ಲಿ ನೋಡಿ ಎಂತ ಜಾಗಕ್ಕೆ ಬಂದೇವಿ, ನಾವು ಹೆಂಗಿರ್ಬೇಕು ಅನ್ನೋದು ಮೂರ್ಖ ಜನಕ್ಕೆ ಕೆಲವು ಗೊತ್ತಾಗಂಗಿಲ್ಲ. ಇಲ್ಲೂ ಆಗೋದಿಲ್ಲ, ಯಾವಂದಾರ ಚಪ್ಪಲಿ ಹಾಕೊಂಡು ಹೋಗ್ಬಿಡ್ತಾವ. ಎಲ್ಲಿ ಬಂದೇವ್ ನಾವು, ಯಾಕೆ ಬಂದೇವ್ ನಾವು? ಇದ್ರಾಗನ ಅದು ಮಂದಿ ಇರೋದ. ಆಮೇಲೆ ಹುಡುಗಂದ್ರು, ಅಪ್ಪ ನೀನು ಸಿಕ್ಕೋಬಾ ಲಜ್ಜಿ ಕರಿಯಕತ್ತೇನ ಬಾ ಅಂದ್ರು. 2 ಕೂಡಿದ್ರು. ಲಕ್ಷಾಂತರ ಮಂದಿ ಏನು ಅಂತ ಮಂದ್ಯಾಗ ಇನ್ ನನ್ನ ಮರ್ಯಾದೆ ಹೋಗ್ತಂತ ಮುದುಕ ಕೈಕಾಲು ನಡಗತಿದ್ದು ಅಂತ. ಅವಾಗ ಸಿದ್ದಾರೂಢಪ್ಪವ್ರ ಅಂತಾರ, ಲಕ್ಷ ಕೊಡ್ರಿ ಎಂತ ಮಾತ್ ಅಂತಾರ. ಏ ಹುಡುಗ ತಿಳಿಯಂಗಿಲ್ಲವನ ನಿನಗ, ಜಾತ್ರೆಗಿಂತವೆಲ್ಲ ಕಿಮ್ಮತ್ ನೀವು ಹಾಕೊಂಡ್ ಬರ್ತಾರ. ಯಾವ ಕಾವಲ ಮಾಡ್ಬೇಕು ಇವನ್ನೆಲ್ಲ? ಯಾರಿಗ್ ಬೈಯಾಕತ್ಯಾರ? ಕದ್ದು ಮುದಕೋಗ ಬೈಯಾಕತ್ತಿಲ್ಲ, ಕಳ್ಕೊಂಡ್ ಹುಡುಗೋಗ ಬೈಯಾಕತ್ಯಾರ. ಏನೋ ನೀನು ಪುಣ್ಯ ನಶೀಬ ಚಲೋ, ನಮ್ಮ ಅಜ್ಜನ ಕೈಯಾಗ ಸಿಕ್ಕು ಚಲೋ, ಅವ ತೆಗೆದಿಟ್ಟಿದ್ದ ಆಮೇಲೆ ಕೊಡ್ಬೇಕಂತ. ಇಸ್ಕೋಪ, ಏ ಕೊಡು ಕೊಡು. ಎಷ್ಟು ಶಾಣ್ಯತನ! ಕದ್ದವ ಕಳ್ಳ ಅನ್ಲಿಲ್ಲ, ಅವನ ಮನಸ್ಸು ನೊಂದಿರಬಾರದು. ಇನ್ನೊಮ್ಮೆ ನಾವು ಎಂದು ಜೀವನದಾಗ ಕದ್ದಿರಬಾರದು. ಇದು ಶಾಣ್ಯತನ. ಮಾತಾಡೋ ಪದ್ಧತಿ ಇಷ್ಟು ಚಂದ ಇರ್ತಾವಲ್ಲ, ನಾವ್ ಹಂಗ ಏನಾರ ಮಾತಾಡೋ ಮುಂದೆ ತೂಗಿ ಮಾತಾಡ್ಬೇಕು. ಇಬ್ಬರು ಸೊಸೆಯರಿದ್ರಂತ, ಅಲ್ಲಿ ಅತ್ತಿ ಕಾಲು ಚಚ್ಕೊಂಡ್ ಕುಂತಿದ್ಲು. ಇವ್ರು ಅಲ್ಲೇಸೆ ದಾಟಿ ನೀರಿಗೆ ಹೋಗ್ಬೇಕಾಗಿತ್ತು. ಒಬ್ಬಕ್ಕೆ ಬಾಳ ಬಿರುಸ ಸೊಸಿ, ಒಬ್ಬಕ್ಕೆ ಅದ್ರಾಗ ಸಮಾಧಾನ ಸೊಸಿ. ಆ ಸಮಾಧಾನ ಸೊಸಿ ಅಂತಾಳ, ಅತ್ತೆವ್ರ ಸ್ವಲ್ಪ ಕಾಲ್ ತಕೊಳ್ರಿ, ನಾನು ಹೊರಗೆ ಹೋಗ್ಬೇಕ, ಕಾಲ ತಾಗಿಗೀತು ಒಂದಿಟ್ಟು ಕಾಲ್ ತಕೊಳ್ರಿ. ಈ ಮಾತು ಹೆಂಗೈತಿ? 2ನೇದಕ್ಕೆ ಮೊದ್ಲಕ್ಕೆ ಬಿರುಸ ಮಗಳ, ಏ ಅತ್ತಿ ವಾದ್ಗಿದ್ದೇನು ಕಾಲ್ ತಕೊಂಡ್ರಕ್ಕೆ ಏನು? ಆಕೆ ಅಂದದ್ದು ಅದೇ ಒಳ್ಳೇದ. ಆಕೆ
ಏನ್ ಕೆಟ್ಟ ಒದಗಿದ್ದೇನೋ ಹಂಗಲ್ಲ, ಕಾಲ್ ತಾಗಿ ಒದಗಿದ್ದೇನೋ ಕಾಲ್ ಅದನ್ನ ಹೆಂಗ್ ಹೇಳ್ಬೇಕು, ಆ ಶಬ್ದ ಹೆಂಗಿರ್ತಾವ, ಮಹಾತ್ಮರ ಮಾತು ಹಿಂಗಿರ್ತಾವಲ್ಲ, ಅವು ಯಾರ ಅಂತಃಕರಣಕ್ಕೂ ನೋವು ಮಾಡಂಗಿಲ್ಲ. ಒಮ್ಮೆ ಸಿದ್ಧಾರೂಢ ಮಠದಾಗ ಹೋಳಿಗೆ ಜಾತ್ರೆ ನಡೆಯಿತು. ಮಾವಿನ ಹಣ್ಣಿನ ಸೀಸನ್ ಚಲೋ ಆತಂದ್ರ ಕಾಯಂ ಮಠದಾಗ ಹೋಳಿಗೆ ಶೀಕರಣಿ. ಮತ್ತ ಅಲ್ಲೇನು ಮಠದಾಗ ತೊಡೆ ಮಂದಿ ಇಟ್ಟು ಮಂದಿಗೆಲ್ಲ ಹೋಳಿಗೆ ಮಾಡಬೇಕಂದ್ರ ಏನು ಒಂದ್ 20-30 ಮಂದಿ ಸಾಕ. ಕಮ್ಮಿ ಅಂದ್ರೆ ಒಂದು 200 ಮಂದಿ ಹೋಳಿಗೆ ಮಾಡಾಕ ಬಂದಿದ್ರ, ಎಲ್ಲರೂ ಹೋಳಿಗೆ ಮಾಡಿ ದಾಸೋಹ ಮಾಡಕತ್ತಿದ್ರ, ಅದ್ರಾಗ ಒಂದು ಬೆರಕಿ ಮುದುಕಿ ತಾ ತಿಂದದ್ದಲ್ದ ಮೊಮ್ಮಕ್ಕಳ ನೆನಪಾದಂತ ಆಕಿ. ಮೊಮ್ಮಕ್ಕಳ ನೆನಪಾದ್ರ ಎಷ್ಟು ತಗೋಬೇಕ್ರಿ, ಬಾಳ ಮಾಡಿ 4 ತಗೋಬೇಕು, 5 ತಗೋಬೇಕು. ಹಾಗೆ ಆಶಿ ಅಂತ ಕೆಟ್ಟ ಒಂದ್ ಬುಟ್ಟಿನ ತುಂಬಿದ್ಲು ಪುಣ್ಯಾತಿಗತಿ. ಒಂದು ಬುಟ್ಟಿ ತುಂಬಿ ಮುಚ್ಚಿ ಹಿಂದಿನ ಬಾಗಲಾಗಿಂದ ಯಾರಿಗೂ ಒಯ್ಬೇಕಂತ ಒಯ್ಯಕತ್ತಿದ್ಲು. ಕುಂತಲ್ಲೇ 3 ಲೋಕದ ಸುದ್ದಿ ಹೇಳೋ ಪರಮಾತ್ಮ ಇಲ್ಲೇ ಕುತ್ಕೊಂಡು ಕಾಶಿ ವಿಶ್ವನಾಥನ ತಲೆ ಮೇಲೆ ಯಾವ ಹೂ ಏರ್ಸ್ಯಾರಂತ ಇಲ್ಲೇ ಹೇಳೋ ಭಗವಂತ ಅವನ ಕಣ್ಣು ತಪ್ಪಿಸಿ ಹೋಗ್ಲಿಕ್ಕೆ ಸಾಧ್ಯನೋ? ಸಿದ್ಧಾರೂಢಪ್ಪ ಇಲ್ಲೇ ಗೊತ್ತಾದ, ಅರೇ ನಮ್ಮ ಮಠದ ಹೋಳಿಗೆ ಹೊಂಟು ಹೆಂಗ ಮಾಡ್ಬೇಕಂತೇಳಿ ಆಕಿ ಹಿಂಗಾಸಿ ಸುತ್ತ ಕಡ್ದು ಬರ್ಬಿಡ್ದೆ. ಅಜ್ಜಿ ಹಿಂಗಾಸಿ ಬಂದ್ ಕೈ ಹಿಡ್ದ, ಅಯ್ಯೋ ಸಿಕ್ಕ ಬಿದ್ದಂತ ನಡಗಾಕತ್ಲ ಮುದುಕಿ ಎಳ್ಕೊಂಡ ಬಂದ್ರು ಸಿದ್ಧಾರೂಢಪ್ಪ ಅವ್ರು. ಏನ ಮಂದಿ ಮುಂದೆ ನನ್ನ ಮರ್ಯಾದೆ ಹೊಕ್ಕತ್ತಂತ ವೇಳೆದೊಳಗ ಸಿದ್ಧಾರೂಢಪ್ಪರು ಕೂಗುತ್ತಾರ, ಏ ಮಲ್ಲವ್ವ, ಚೆನ್ನವ್ವ, ಮಂಜವ್ವ, ಬರ್ರಿ ಅನ್ಕೊಳ್ಳೆ ಎಲ್ಲಾ ಮಂದಿ ಓಡಿ ಬರ್ತಾರ. ಈಕಿ ಮುದುಕಿ ನಡಗಾಕತ್ತಾಳ. ಅಜ್ಜಿ ಎಷ್ಟು ಚಂದ ಮಾತಾಡಿ, ಏನ್ವಾ ನೋಡ್ರಿ ನೀವೆಲ್ಲ ಇಲ್ಲೇ ಮಾಡಿ ಇಲ್ಲೇ ತಿಂದು ಇಲ್ಲಿದೆ ಖಾಲಿ ಮಾಡ್ತೀರಿ, ನಮ್ಮವ್ ಮನೆಯಾಗಿಂದ ಒಂದು ಬುಟ್ಟಿ ಹೋಳಿಗೆ ತಗೊಂಬಂದಾಳ, ಇಳಿಸ್ಕೊಳ್ರಿ ಅಂದ್ರ. ನಮ್ಮವ್ವ ಮನೆಯಾಗಿಂದ ಹೋಳಿಗೆ ಮಾಡ್ಕೊಂಡು ಒಂದು ಬುಟ್ಟಿ ತಂದಾಳ, ಇಳಿಸ್ಕೊಳ್ರಿ ಅಂದ್ರ ಮುದುಕಿ ಅಪ್ಪ ಜೀವ ಉಳಿತಂದಕ್ಕೆ. ಕಳ್ಳಿಗೆ ಕಳ್ಳಿ ಅನ್ಲಿಲ್ಲ, ಕದ್ದಿ ಅನ್ಲಿಲ್ಲ. ಎಷ್ಟು ಹೋಳಿಗೆ ಹೋಗಿರಬಾರ್ದು ಒಂದಾಗ ಯಾವ ಪಾಪ ಬೆಂಕಿ ಇಟ್ಟು ಹೋಗಿದ್ದ ಅವನ ಮೈ ಹತ್ತಿ ಉರಿಯಾಕತ್ತು ಓಡ್ಕೊಂತ ಬರ್ತಾನ. ತಪ್ಪ ಅಂತೇಳಿ ಬೆಂಕಿ ತೆಗದ ಕ್ಷಮ ಮಾಡ. ಕಳೆದು ನಿನ್ನ ಮನೆಯಲ್ಲಿ ಸಿರಿಯು ಹೆಚ್ಚಲೆ ಅಂದ. ಹೆಂಗ ದೀಪ ತನ್ನ ಸುಟ್ಟುಕೊಂಡು ಜಗತ್ತಿ ಬೆಳಕು ಕೊಡ್ತತಿ. ಅಪ್ಪ ನಿನ್ನ ಮನೆ ಉದ್ಧಾರ ಆಗ್ಲಿ, ನಾ ಬಡತನ ಹಿಂಗ ಹೋಗ್ರಿ ಅಂತ ಆಶೀರ್ವಾದ ಮಾಡ್ಯಾರ. ಈ ಕೋಟ್ಯಾಧೀಶರು ಇವತ್ತಿಗೂ ಅದರ ಮನೆತನದೊಳಗ ಕೋಟ್ಯಾಧೀಶರು ಎಂದೋ ಅವರ ವಂಶದೊಳಗ ಸಿರಿವಂತಿ ಕಮ್ಮಿ ಆಗಂಗಿಲ್ಲ, ಅಜ್ಜನ ಆಶೀರ್ವಾದ. ಆದ್ರೆ ಇವತ್ತಿಗೂ ಒಬ್ಬ ಹುಚ್ಚು ಹುಟ್ಟತಾನ, ದೇವ್ರ ಕ್ಷಮ ಮಾಡಂಗಿಲ್ಲ ಅವ್ರನ್ನ. ಇರ್ಲಿ ಅಂತ ಮಹಾತ್ಮ ತಡ್ಕೊಂಡ್ರೆ ದೇವರಾಗ್ತೀವಿ. ಯಾರು ಸಿಟ್ಟಿಗೆ ಎದ್ದಟ್ಟು ಒಡ್ಕೊಂತನ ಹುಕ್ಕತ್ತಪ್ಪ. ಸಮಾಧಾನ. ಇವರೆಲ್ಲವಲ್ಲ ಕೆಟ್ಟವರು, ಶಿವನಾಮ ನೆನೆಸಿ ಕೊಟ್ಟವರು, ತಲೆ ಮ್ಯಾಲ ಬೆಂಕಿ ಇಟ್ಟವರು, ಬಾವ್ಯಾಗ ದೂಕಿ ಬಿಟ್ಟವರು, ದ್ವೇಷದ ತಾಪದಲ್ಲಿ ಸುಟ್ಟು ಒಳಗೊಳಗೆ ಬಾಧೆ ಕೊಟ್ಟವರು, ವಿಷವನ್ನು ಉಣಿಸ ಬಂದವರು, ಅಪವಾದಗಳನ್ನು. ಯಾರಿಗೂ ಕೆಟ್ಟವರಲ್ಲ, ಎಲ್ಲರೂ ನನ್ನವರಂತ ಪ್ರೀತಿಸಿದ ಜಗದ್ಗುರು ಸಿದ್ಧಾರೂಢಪ್ಪ. ನಾವು ಅವರಂತೆ ನೋಡಿ ಕಲಿಬೇಕು, ಸಮಾಧಾನ ನೋಡಿ. ಅವಾಗಲೇ ಹೇಳಿದಾರೆ ಶಂಕರಾನಂದಪ್ಪಗಳಂಗ ನಾವು ಸಿಟ್ಟಿಲ್ಲದ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಲ್ಲಿ ಸಮರ್ಪಿಸ್ತೇವೆ. ಹರಿ ಓಂ ತತ್ಸತ್.